ಹೋ ಈಗಂತೂ ಸ್ಟಾರ್ಟ್ ಮಾಡೀವ್ರಿ ವಿಡಿಯೋ. ಏನಕ್ಕತ್ ನೋಡೋಣ, ಸಿಕ್ಕಾಪಟ್ಟೆ ಮಂಜು ಐತ್ರಿ. ರೋಡ್ ಅಂತೂ ಕಾಣವಲ್ತು ಏನೋ ನೋಡ್ರಿ. ಮೊದಲೇ ಯಲ್ಲಾಪುರ ಘಾಟ್ರಿ ಹೇಳಿ ಕೇಳಿ ನೋಡ್ರಿ ಪರಿ ಜಾಮ್ ಐತೆ ರೋಡ್. ಏನು ಮಾಡೋಕ್ಕಾಗಂಗಿಲ್ಲ ರೀ, ಬರೀ ಪ್ರೈವೇಟ್ ಬಸ್ನವ್ರದ್ದೇ ನೈಟ್ ಹಾವಳಿ. ಪಾಪ ಈ ಲಾರಿಯವರು ಪಾಪ ನೋಡ್ರಿ ಇಷ್ಟೇ ಹೋಗ್ಬೇಕು, ಜಾಸ್ತಿ ಸ್ಪೀಡ್ ಹೋಗಂಗಿಲ್ಲ. ಬಾ ನಾವು ನೀನು ಬಾಗುರು ಬಾಗುರು ನೋಡ್ರಿ, ಏನು ಮಾಡಂಗಿಲ್ಲ. ರೋಡ್ ಬೇರೆ ಹಂಗೆ ಐತಿ, ಅನಿವಾರ್ಯ. ರೋಡು ಅಷ್ಟೊಂದು ಸರಿಯಾಗಿ ಮಾಡಿಲ್ಲ. ಕಾರ್ನರಲ್ಲಿ ಏನು ಮಾಡೋಕ್ಕಾಗಂಗಿಲ್ಲ. ಇದು ಘಾಟ್ ಸೆಕ್ಷನ್ ಹಿಂಗೆ ಲಾರಿಗಳು ಮಳೆಗಾಲದಾಗ ಕಟ್ಟು ಹೊಡೆದು ಈ ಮಳೆಗಾಲ ಮುಗಿಯಕ್ಕೆ ಬಂತು ಅಂದ್ರೆ ರೋಡ್ಗಳದ್ದು ಇದೇ ಪರಿಸ್ಥಿತಿ ನೋಡ್ರಿ. ಎಲ್ಲ ಟಾರ್ ಕಿತ್ತು ಹೋಗ್ಬಿಟ್ಟಿರ್ತೈತೆ ರೀ. ಸೊ ನೋಡ್ರಿ ಪಾಪ ಈ ಯಲ್ಲಾಪುರ ಘಾಟ್ನಾಗ ಅಣ್ಣನ ಒದ್ದಾಟ. ಬಾಣ ನೀನು ನೀದಲ್ಲ ಆರಾಮಾಗಿ ಬಾಗುರು ನೀನು. ಯಮ್ಮ ನೋಡ್ರಿ ಪಾಪ ಲಾರಿಯವ್ರು ಎಷ್ಟು ಕಟ್ಸಬಿಡ್ತಾರೆ ರಾತ್ರಿ. ಪಾಪ ಸಿಕ್ಕಾಪಟ್ಟೆ ಲೋಡ್ ಇರ್ತದೆ, ಗಾಡಿ ಕಂಟ್ರೋಲ್ ಆಗಂಗಿಲ್ಲ. ಪಾಪ ಬ್ರೇಕ್ ಹಿಡಿಯಂಗಿಲ್ಲ, ಬ್ರೇಕ್ ಡೌನ್ ಆಕತಿ. ಆದರೂ ಪಾಪ ಗುದ್ದಾಡ್ಕೊಂಡು ಲಾರಿ ಡ್ರೈವರ್ಸಿಗೆ ಒಂದು ಹ್ಯಾಟ್ಸಪ್ ಅಂತ ಹೇಳ್ಬೇಕು ಆ್ಯಕ್ಚುಲಿ. ಯಾಕಂದ್ರೆ ಅವರು ಗೂಡ್ಸ್ ತಂದು ನಮಗೆ ಸಪ್ಲೈ ಕೊಟ್ರೇ ನಮಗೆ ಸಿಗೋದು ಎಲ್ಲನೂ, ಇಲ್ಲ ಅಂದರೆ ಏನೂ ಸಿಗಲ್ಲ. ಬಾಗುರು. ಸೊ ಲಾರಿ ಡ್ರೈವರ್ಸಿಗೆ ಯಾರು ಆ್ಯಕ್ಚುಲಾಗಿ ಲಾರಿ ಡ್ರೈವರ್ಸಿಗೆ ಜನ ಬೈತಾರೆ. ಸೊ ದಯವಿಟ್ಟು ಹಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ ಆ್ಯಕ್ಚುಲಿ. ಯಾಕಂದ್ರೆ ಅವರು ಪಾಪ ನಮ್ಮ ತನೇ ಜನ, ನಮ್ಮ ತನೇ ಮನುಷ್ಯ ಅವನು ಕೂಡ. ಸೊ ದಯವಿಟ್ಟು ಯಾರು ಲಾರಿ ಡ್ರೈವರ್ಸಿಗೆ ಬೈಯೋಕ್ಕೆ ಹೋಗ್ಬೇಡ್ರಿ, ಇದೊಂದು ರಿಕ್ವೆಸ್ಟ್ ನಮ್ಮ ಕಡೆಯಿಂದ. ಸೊ ನೋಡ್ರಿ ಯಲ್ಲಾಪುರ ಘಾಟು ಸಖತ್ ಘಾಟ್ಗಳು ಇದೆ, ಅಲ್ಟಿಮೇಟ್. ಮಂಜು ಬೇರೆ ಐತ್ರಿ, ರೋಡ್ ಬೇರೆ ಸರಿಯಾಗಿ ಕಾಣಿಸ್ತಾ ಇಲ್ಲ. ಈಗ ಆ್ಯಕ್ಚುಲಿ ಸ್ವಲ್ಪ ಕ್ಲಿಯರ್ ಆದಂಗೆ ಅನ್ಸೈತಿ ಇಲ್ಲಿ, ಬಟ್ ಇನ್ನು ಹೆಂಗಿರೋದು ಗೊತ್ತಿಲ್ಲ ಮುಂದೆ. ನೋಡ್ರಿ ಪಾಪ ಎಷ್ಟು ಲಾರಿ ಅವರೆಲ್ಲ ಒದ್ದಾಡ್ಕೊಂಬರ್ಬೇಕು. ಬರೀ ಗಾಡಿ 20ರೊಳಗೆಲ್ಲ ಮೂವ್ ಆಕತ್ರಿ ಇಲ್ಲಿ, ಅಷ್ಟು ಹೆವಿ ಇದು ಘಾಟ್ ಐತಿ. ಸೊ ಬಸ್ನವರೆಲ್ಲ ಓಕೆ ಆರಾಮಾಗಿ ಹೋಗ್ತಾರೆ. ಪಾಪ ಈ ಲಾರಿ ಅವ್ರು ನೋಡ್ರಿ ಪಾಪ ಡಿಂಪಲ್ ತೆಗೆದ್ರಿ ಅವರು. ಗುಡ್ ಗುರು, ಒಳ್ಳೆ ಕೆಲಸ. ಆ್ಯಕ್ಚುಲಿ ಲಾರಿಯವರು ನೈಟ್ ಚೆನ್ನಾಗೇ ಕೋಆಪ್ರೇಟ್ ಮಾಡ್ತಾರೆ. ಈ ಸ್ವಲ್ಪ ಬಸ್ನವರೇ ಇನ್ನು ನೈಟು ಸ್ವಲ್ಪ, ಅದು ಪ್ರೈವೇಟ್ ಎಕ್ಸ್ಪೆಷಲಿ. ಲಾರಿ ಅವ್ರದ್ದು ಸೂಪರು ಕೋಆಪ್ರೇಟು. ನೋಡಿ ಮುಂದೆ ಯಾರು ಹೋಗ್ತಾಯಿದ್ದಾರಪ್ಪ, ದಾದಾ ಯಾರಿದು? ಓಹ್ ಸಿಕ್ಕಾಬಿಟ್ಟು ಹಾಳಾಗ್ಬಿಟ್ಟೈತೆ ಗುರು ರೋಡ. ಯಪ್ಪ ಏನು ಧೂಳು, ಯಮ್ಮ ಹೊಲ್ಸ. ಫಾಗಿಗೆ ಸರಿಯಾಗಿ ಏನು ಕಾಣಿಸ್ತಾ ಇಲ್ಲ ಗುರು. ಆ್ಯಕ್ಚುಲಿ ಕ್ಯಾಮ್ರಾ ಕ್ಲಿಯರಾಗಿ ಕಾಣಿಸುತ್ತೋ ಇಲ್ಲ ಗೊತ್ತಿಲ್ಲ. ಸೊ ಆದರೂ ಕ್ಲೀನ್ ಮಾಡ್ಕೋತೀನಿ ಅವಾಗ ಒಂಚೂರು ಇರಲಿ. ಗಣೇಶ ನೀನು ನಿಧಾನ ಹೋಗು ಗಣೇಶ. ಮುಂದೆ ಯಾರಾದರೂ ಬಂದಿದ್ದಾರೆ ಹೇಳು ಗುರು ನೀನು. ಓ ನಿಧಾನ 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 ನಿಧಾನ. ಗಣೇಶ ನೀನು ಧೂಳು ಬೀಸ್ಕೊಂಡು ಹೋಗ್ಬಿಡ್ತೀಯ ಕಣ, ನಮಗೆ ಹಿಂದೆ ರೋದನೆ. ಕಣ್ಣಲ್ಲೆಲ್ಲ ಧೂಳು ಹೋಗ್ತಾ ಗುರು. ಗಣೇಶ ನಾನು ಮುಂದೆ ಹೋಗ್ತೀನಿ, ನೀನು ಹಿಂದೆ ಬಾ ಗಣೇಶ. ಗಣೇಶ ಅಲ್ಟಿಮೇಟ್ ಘಾಟ್ ಗುರು. ಓ ವಾಟ್ ಈಸ್ ಟ್ರಕ್. ಪಾಪ ನೋಡ್ರಿ ಗುರು, ನೈಟು ಲಾರಿ ಡ್ರೈವರ್ಸ್ಗಳ ಕಾಟ ನೋಡ್ರಿ. ಪಾಪ ಗಾಡಿ ಕೆಟ್ಟೋಗ್ಬಿಟ್ಟಿದೆ.
ಏನು ಮಾಡೋಕ್ಕಾಗಲ್ಲ ಗುರು, ಪಾಪ ಅವ್ರವ್ರ ಕಷ್ಟ ಅವ್ರಿಗೆ ಗೊತ್ತು. ಹೆಲ್ಮೆಟ್ ಹಾಕಿದರೆ ವೈಸರಲ್ಲಿ ಏನು ಕಾಣೋದೇ ಇಲ್ಲ, ಫುಲ್ ಫಾಗ್ ಕವರ್ ಆಗ್ತಾಯಿದೆ ಇದ್ರೊಳಗೆ. ಸೊ ನೋಡ್ರಿ, ನನಗೆ ಗುರು ರೋಡೇ ಕಾಣಿಸ್ತಾ ಇಲ್ಲ ಗುರು, ವೈಸರ್ ತೆಗಿಲಿಲ್ಲ ಅಂದರೆ ಕಾಣಿಸೋದೇ ಇಲ್ಲ. ಬಾಗರು ನಿಧಾನ ಬಾಗರು. ಓ ಬೆಂಕಿ ಪಾಪ ನೋಡ್ರಿ, ಸಿಂಗಲ್ ಕಣ್ಣು. ಬಾಗರು ನೀನು ಯಾಕರು ನೀನು ಒಂಟಿ ಕಣ್ಣಲ್ಲಿ ಬರ್ತಾ ಇದೆಯಲ್ಲ ಗುರು ನೀನು. ಒರೆಸ್ಕೊಂಡಿದ್ದೀನಿ. ಸೊ ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ಹೊಡಿತೀನಿ ಈಗ. ಬಾಗರು ಬಾ 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 ಬೆಂಕಿ ಬೆಂಕಿ ಚಿತಾಲ್ ಪತಾಲ್ ಗುರು ನೀನು. ರೋಡ್ ನೋಡಿ ಗುರು, ಅಲ್ಟಿಮೇಟ್ ನೈಟ್ ರೈಡೇ ಸಖತ್ತು. ಹಗಲಿಗಿಂತ ರೈಟ್ ಹೊತ್ತೇ ಇಂಟ್ರೆಸ್ಟ್ ಬರುತ್ತೆ ಗಾಡಿ ಓಡ್ಸೋಕ್ಕೆ, ಅಂದರೆ ರೋಡು ಫ್ರೀ ಆಗಿರುತ್ತೆ, ಯಾವುದೇ ಥರದ ಡಿಸ್ಟರ್ಬೆನ್ಸ್ ಇರೋಲ್ಲ. ಸೊ ಸ್ವಲ್ಪ ನೈಟು ಲಾರಿಯವರು ಮೂವ್ ಮಾಡ್ತಾರೆ. ಆ್ಯಕ್ಚುಲಿ ಹೆವಿ ಲೋಡ್ ಇರೋ ಲಾರಿಯವರೆಲ್ಲ ಆ್ಯಕ್ಚುಲಿ ನೈಟೇ ಮೂವ್ ಮಾಡೋದು ಗಾಡಿನ, ಯಾಕಂದರೆ ಹಗ್ಲೊತ್ತು ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗ್ಬಿಡುತ್ತೆ. ಯಾಕಂದರೆ ಅವರು ನಿಧಾನಕ್ಕೆ ಡ್ರೈವ್ ಮಾಡ್ತಿರ್ತಾರೆ. ಸೊ ಏನು ಮಾಡೋಕ್ಕಾಗಲ್ಲ, ಅವಾಗ ಅವ್ರಿಗೂ ಟ್ರಾಫಿಕ್ ಜಾಮ್ ಆಗೇ ಆಗುತ್ತೆ. ಅದೇ ಕಾರಣಕ್ಕೆ ಅವರು ಆ್ಯಕ್ಚುಲಾಗಿ ಸಿಕ್ಕಾಪಟ್ಟೆ ವೈಡ್ ಮಾಡಿದ್ದಾರೆ ಇಲ್ಲಿ ರೋಡ್ನ. ಬಾಗರು ಏನು ಮಾಡೋಕ್ಕಾಗಲ್ಲ, ನೈಟು ಕೋಆಪ್ರೇಟ್ ಮಾಡ್ಕೊಂಡು ಹೋಗ್ಬೇಕು, ಹೊಡಿಬೇಕು. ಆದರೆ ಹುಷಾರಾಗಿ ಹೊಡಿಬೇಕು ಯಾಕಂದರೆ ಎದುರುಗಡೆ ಬರೋರು ಪಾಪ ಅವ್ನು ಕ್ಲಿಯರಾಗಿ ಬರ್ತಾಯಿದ್ರು, ಎದುರುಗಡೆ ಸರಿಯಾಗಿ ಬರಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಹುಷಾರಾಗಿ ನಿಧಾನಕ್ಕೆ ಬನ್ನಿ, ಓವರ್ಟೇಕ್ ಮಾಡಿ ಪರವಾಗಿಲ್ಲ, ಆದರೆ ನಿಧಾನಕ್ಕಿರಲಿ. ಬ್ರೇಕ್ ಹೊಡೆದು ಕಂಟ್ರೋಲ್ ಮಾಡೋಂಗೆ ಇರಬೇಕು ಗಾಡಿನ. ಅತಿ ಓವರ್ ಟೇಕ್ ಮಾಡೋಕ್ಕೋಗಿ ಓವರ್ ಕಂಟ್ರೋಲ್ ತಪ್ಪಿ ಆಮೇಲೆ ಎದುರುಗಡೆ ಇರೋನಿಗೆ ಸಮಸ್ಯೆ ಮಾಡೋಕೆ ಹೋಗ್ಬೇಡಿ. ಯಾಕಂದರೆ ಎದುರುಗಡೆ ಇರೋನು ಪಾಪ ಅವನು ಅವನದೇ ವೇಯಲ್ಲಿ ಬರ್ತಾ ಇರ್ತಾನೆ. ಸೊ ನಿಮ್ಮಿಂದ ಅವನಿಗೂ ಸಮಸ್ಯೆ, ನಿಮಗೂ ಸಮಸ್ಯೆ. ಸೊ ಆದಷ್ಟು ದಯವಿಟ್ಟು ಓವರ್ಟೇಕ್ ಮಾಡೋದನ್ನು ಕರ್ವಿಂಗಲ್ಲಿ ದಯವಿಟ್ಟು ಓವರ್ಟೇಕ್ ಮಾಡೋಕ್ಕೆ ಹೋಗ್ಬೇಡಿ. ಆದಷ್ಟು ನಿಧಾನವಾಗಿ ಚಲಿಸಿ. ಏನು ಅರ್ಧ ಗಂಟೆ ಗುರು ಲೇಟ್ ಆಗೋದು, ಅರ್ಧ ಗಂಟೆ ಅಷ್ಟೇ, ಅದಕ್ಕಿಂತ ಜಾಸ್ತಿ ಲೇಟ್ ಆಗೋದೇ ಇಲ್ಲ. ಸೊ ಅರ್ಧ ಗಂಟೆನ ನಿಧಾನವಾಗಿ ಆರಾಮಾಗಿ ಓಡಿಸ್ಬಿಟ್ರೆ ಸೇಫಾಗಿ ಹೋಗ್ಬಿಡ್ತೀವಿ ಅಂತ ಅಷ್ಟೇ. ಲಾರಿ ಕೆಟ್ಟೋಗಿದೆ. ಸೊ ಆ್ಯಕ್ಚುಲಿ ರೋಡು ಇದನ್ನು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಇವಾಗ. ಇದು ಅವಾಗ ಕಿತ್ತು ಹೋಗ್ತಾ ಇರುತ್ತೆ ರೋಡು. ಯಾಕಂದರೆ ಇದು ಹುಬ್ಬಳ್ಳಿ ಮಂಗಳೂರು ಮೇನ್ ಹೈವೇ ನೋಡಿ ಗುರು. ಇಲ್ಲೂ ಒಂದು ಗಾಡಿ ಕೆಟ್ಟೋಗ್ಬಿಟ್ಟೈತೆ ಪಾಪ, ಹೊಸಪೇಟೆ ಗಾಡಿ. ಸೊ ಏನು ಮಾಡೋಕ್ಕಾಗಲ್ಲ, ಡ್ರೈವರ್ಗಳ ಕಷ್ಟ. ಟೈಮ್ ಬಂದು 2 ಗಂಟೆ ಆಗಿಬಿಟ್ಟಿದೆ. ಸೊ ನಾನು ಹೋಗಿ ಉಡುಪಿ ರೀಚ್ ಆಗಬೇಕು ಅಂದರೆ ಐ ಥಿಂಕ್ 6:30 7 ಗಂಟೆ ಆಗ್ಬೋದು. ಮ್ಯಾಪಲ್ಲಿ 7 ಗಂಟೆ ತೋರಿಸ್ತಾ ಇದೆ. ಸೊ ನೋಡೋಣ, ಆದಷ್ಟು ಬೇಗ ಹೋಗೋಕ್ಕೆ ಟ್ರೈ ಮಾಡೋಣ. ಬಟ್ ನಿಧಾನ ಹೋಗ್ತೀನಿ, ಸೇಫಾಗಿ ಹೋಗೋಣ. ಮತ್ತು ಒಂದು ಲಾರಿ ಕೆಟ್ಟೋಗಿದೆ ಗುರು.
ಯಾಕೆ ಗುರು ಇವತ್ತು ಪದೇ ಪದೇ ಕೆಟ್ಟೋಗಿರೋ ಲಾರಿಗಳು ಸಿಗ್ತಾ ಇದೆ, ಅದು ನಮ್ಮ ಅಲ್ಲೇ ಸಿಗ್ತದೆ. ಏನೋ ಗುರು ನೀನು ಮಲ್ಕೊಂಡ ಬಿಟ್ಟಿದ್ಯಾ ಹೋಗ್ಬಿಟ್ಟು. ಥೋ ಗುರು, ಹಿಂಗಾದ್ರೆ ಹೆಂಗೆ ಗುರು? 100 ಮೀಟರ್ಸಿಗೆ ಒಂದು ಗಾಡಿ ಬಿದ್ದೋಗ್ಬಿಟ್ಟಿದೆ, 100 ಮೀಟರ್ಸಿಗೆ ಒಂದು ಗಾಡಿ ಬಿದ್ದೋಗಿದೆ. ಸೊ ಕೆಟ್ಟೋಗಿದೆ. ಇಲ್ಲಿಗೆ ಐ ಥಿಂಕ್ ಮುಗೀತು ಅನಿಸುತ್ತೆ, ಯಾಕಂದರೆ ಈ ದೇವಸ್ಥಾನ ಬಂದರೆ ಇಲ್ಲಿಗೆ ಮುಗ್ದೋಗಂಗೆ ಘಾಟು. ಸೊ ಆ್ಯಕ್ಚುಲಿ ಈ ರೆಗ್ಯುಲರ್ ರೈಡ್ ಮಾಡೋರಿಗೆ ಇದು ಅಷ್ಟೊಂದು ಘಾಟ್ ಅನಿಸಲ್ಲ. ಯಾವಾಗಾರ ಒಂದ್ಸಲ ಬರೋರಿಗೆ ಒಂಚೂರು ಘಾಟ್ ಅನಿಸುತ್ತೆ, ಯಾಕಂದರೆ ರೆಗ್ಯುಲರಾಗಿ ಬರಲ್ಲಲ್ಲ. ಸೊ ಹಿಂಗಾಗಿ ಒಂಚೂರು ಘಾಟ್ ಅನಿಸುತ್ತೆ. ಸೊ ಮತ್ತೆ ಒಂದು ಲಾರಿ ನಗರು ಇಲ್ಲ, ಅಣ್ಣ ಪಾರ್ಕಿಂಗ್ ಮಾಡಿದ್ದಾನೆ. ಹೋಗೋಣ ಗುರು, ಇನ್ನು ಸ್ಪೀಡಾಗಿ ಒಂಚೂರು. ಸಖತ್ ಡೀಪ್ ಆಗಿದೆ ಫಾರೆಸ್ಟು. ಸೊ ನೋಡ್ರಿ ಫ್ರೆಂಡ್ಸ್, ಮಂಜಿಗೆ ಫಾಗಿಗೆ ಎದುರುಗಡೆ ಗಾಡಿನೇ ಕಾಣಿಸಲ್ಲ, ಅಷ್ಟೊಂದು ಫಾಗು. ಪಾಪ ಎದುರುಗಡೆ ಬರೋರೆಲ್ಲ ಡಿಮ್ ಆ್ಯಂಡ್ ಡಿಪ್ ಕೊಟ್ಕೊಂಡು ಬರ್ತಾ ಇರ್ತಾರೆ ಸ್ಲೋ ಆಗಿ. ಎದುರುಗಡೆ ಇರೋ ಮರಗಳು ಒಬ್ಬ KSRTC ಬಾಬು. ಥಿಂಕ್ ನೈಕ್ ಬೈಕ್ ರೈಡ್ ಮಾಡೋರೆ ಕಮ್ಮಿ, ಯಾರೂ ಇಲ್ಲವೇ ಇಲ್ಲ ಗುರು. ನಾನೇ ಒಬ್ಬನೇ ಹೋಗ್ತಾ ಇದ್ದೀನಿ ಸುಮ್ಮನೆ. ರೋಡೇ ಕಾಣಿಸ್ತಾ ಇಲ್ಲ ಗುರು. ಬಾಗುರು 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 ಬಾಗುರು, ರೋಡೇ ಕಾಣಿಸಲ್ಲ ಗುರು. ವೈಸರ್ ಎತ್ತಿಲ್ಲ ಅಂದರೆ ರೋಡೇ ಕಾಣಲ್ಲ. ಫುಲ್ಲು ವೈಸರ್ಗೆ ಫುಲ್ಲು ನೀರು ತಗ್ಲಿಬಿಟ್ಟು, ಫಾಗ್ ತಗಲಿ, ಅದಕ್ಕೆ ಡಸ್ಟೆಲ್ಲ ಕೂತ್ಕೊಬಿಟ್ಟು ಫ್ರಂಟ್ ಕಡೆ ಏನೂ ಕಾಣ್ತಾನೆ ಇಲ್ಲ. ಬಾ 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 ವೈಸರ್ ಎಬ್ಸು. ಓ ಗುರು ಬಾ, ನಿಧಾನ ಗುರು. ಯಾವುದಾದ್ರೂ ನೈಟು ಪ್ರಾಣಿ ಸೈಟ್ ಆದರೆ ಹೆಂಗೆ ಸಖತ್ತಾಗಿರುತ್ತೆ. ಯಾವುದಾದ್ರೂ ಒಂದು ಪ್ರಾಣಿ ನೋಡಿದ್ರು, ಫಾಗಲ್ಲಿ ನೋಡಿದ್ರು, ಫಾಗಲ್ಲಿ ಅಲ್ಲಿ ಗಾಡಿಗೆ ಬರೋದೇ ಕಾಣಿಸಲ್ಲ. ಸೊ ಇಲ್ಲಿ ಇದನ್ನು ಎಂಡ್ ಮಾಡೋಣ. ಟೈಮ್ ಬಂದು 3 ಗಂಟೆ 3:30 ಆಗಿದೆ. ಇವಾಗ ನಾನು ಬಂದು ಇರೋದು ನಿಯರ್ ಬೈ ಮುರುಡೇಶ್ವರ ಇದ್ದೀನಿ. ಸೊ ಮುರುಡೇಶ್ವರ ಇನ್ನೂ 30 ಕಿಲೋಮೀಟ್ರ್ ಇದೆ ಅಷ್ಟೇ. ಇದು ಬಂದು ನೆಕ್ಸ್ಟು ಟೋಲ್ ಬರುತ್ತೆ ಇವಾಗ. ಸೊ ನೈಟು ರೈಡ್ ಮಾಡೋದು ತುಂಬ ಕಷ್ಟ ಗುರು. ಎಲ್ಲ ಪಾಪ ನೋಡಿ ಫ್ರೆಂಡ್ಸ್, ಲಾರಿ ಡ್ರೈವರ್ಸ್ಗಳೆಲ್ಲ ಹೆಂಗೆ ಗಾಡಿ ಸೈಡಿಗೆ ಹಾಕೊಂಡ್ಬಿಟ್ಟು ಮಲ್ಕೊಂಡಿದ್ದಾರೆ ಅಂಥೇಳಿ. ಅಣ್ಣ ಅಣ್ಣ ಹುಷಾರಣ. ಓಕೆ ಬಟ್ ಫ್ರೆಂಡ್ಸ್,
ನಮಗೆ ಲೇನ್ ಬೇರೆನೇ ಇರುತ್ತೆ. ನಮ್ಮ ಲೇನು ಎಲ್ಲಿದೆ? ನಮ್ಮ ಲೈನು ಇಲ್ಲಿದೆ. ಇದು ನಮ್ಮ ಲೈನು. ಹೊಡಿ ಹೊಡಿ ಗಾಡಿ, ಹೊಡಿ 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 ಮಗ, ಹೊಡಿ ಮಗ, ಹೊಡಿ ಮಗ, ಹೊಡಿ ಮಗ, ಹೊಡಿಬೇಡ ಅವನ್ನ. ಹಾಯ್. ಸೊ ಎಲ್ಲರೂ ಬೈಕರ್ಸ್ಗಳು ಅಣ್ಣಗಳು ನಿಂತವ್ರೆ. ಸೊ ನಾವೀಗ ಟುವರ್ಡ್ಸ್ ಮುರುಡೇಶ್ವರ ಕಡೆ ಹೋಗ್ತಾ ಇದ್ದೀವಿ. ಮುರುಡೇಶ್ವರ ಇನ್ನೊಂದು 40 ಕಿಲೋಮೀಟ್ರ್ ಬಾಕಿ ಇದೆ ಗುರು. ಸೊ ಇನ್ನು ಉಡುಪಿ ಬಂದು 130 ಕಿಲೋಮೀಟ್ರ್ ಇದೆ. ಸೊ 30 ಕಿಲೋಮೀಟ್ರ್ ಮುರುಡೇಶ್ವರ. ಆ ಕಡೆ 100 ಕಿಲೋಮೀಟ್ರ್ ಇದು ಐತ್ರಿ, ಉಡುಪಿ. ಉಡುಪಿ ಉಡುಪಿ ಸೊ ಐ ಥಿಂಕ್ ಉಡುಪಿ ಹೋಗೋದು ಒಂದು 6 ಗಂಟೆ ಆಗ್ಬೋದು. ಮ್ಯಾಪ್ ಒಳಗೆ ಆ್ಯಕ್ಚುಲಿ 6 ಗಂಟೆ ತೋರಿಸ್ತಾ ಇದೆ. ಸೊ ಮೋಸ್ಟ್ಲಿ 6 ಗಂಟೆಗೆ ಹೋಗ್ತೀನಿ ಅನಿಸ್ತೈತೆ. ಹೋಗಿ ಆರಾಮಾಗಿ ರೆಸ್ಟ್ ಮಾಡ್ತೀನಿ ಗುರು. 1 ಅವರ್ 2 ಅವರ್ ಆರಾಮಾಗಿ ಒಂಚೂರು ರೆಸ್ಟ್ ಮಾಡಿಕೊಂಡು ಒಂದು 8 ಗಂಟೆಗೆಲ್ಲ ಒಂಚೂರು ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಅಲ್ಲಿಂದ ಜಾಗ ಬಿಟ್ಟು 1 2 ಅವರ್ಸ್ ಹೆಂಗಿದ್ರು ಟೈಮ್ ಇರುತ್ತಲ್ಲ. ಸೊ ಆ ಟೈಮ್ ಒಳಗೆ ಎಲ್ಲಿಗೆ ಹೋಗ್ಬೇಕು, ನೆಕ್ಸ್ಟ್ ಪ್ಲ್ಯಾನ್ ಎಲ್ಲಿಗೆ, ಯಾವ ವೇದಿಂದ ಸುತ್ತಾಡ್ಕೊಂಡು ಹೋಗ್ಬೇಕು ಅಂತೇಳಿ ಯೋಚನೆ ಮಾಡೋದು. ಸೊ ಆರಾಮಾಗಿ ಸುತ್ತೋದ್ರು 2 ದಿನ ಸಖತ್ ಚೆನ್ನಾಗಿ ಎಂಜಾಯ್ ಮಾಡಿಬಿಟ್ಟು ಹೋಗೋದು ಊರಿಗೆ. ಮತ್ತು ನೆಕ್ಸ್ಟ್ ಟ್ರಿಪ್ಪು ಸದ್ಯದ್ರಲ್ಲಿ ಆಗೋಲ್ಲ, ಯಾಕಂದರೆ ರಜೆ ಇನ್ಯಾವುದೂ ಸಿಗೋಲ್ಲ. ಸೊ ಇದೇ ರಜೆ ಲಾಸ್ಟು ಇರೋದು ಇವಾಗ ಗೌರ್ಮೆಂಟ್ ಹಾಲಿಡೇ ಅಂದರೆ. ಸೊ ಅದಕ್ಕೆ ಗುರು ಇದೊಂದು ಟ್ರಿಪ್ನ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು. ಆ್ಯಕ್ಚುಲಿ ಚಿಕ್ಕಮಂಗ್ಳೂರು ಹೋದಾಗ ನಮ್ಮ ಬ್ರದರ್ನ ಕರ್ಕೊಂಡೋಗಿದ್ದೆ. ಸೊ ಈ ಸಲ ಅನಿವಾರ್ಯ ಕಾರಣದಿಂದ ನಮ್ಮ ಅಳಿಯ ಬರ್ತೀನಿ ಅಂದಿದ್ದಕ್ಕೆ ಸೊ ನಮ್ಮ ಅಳಿಯನ, ನಮ್ಮ ಅಣ್ಣನ ಬಿಟ್ಟು ಈ ಸಲ ನಮ್ಮ ಅಳಿಯಂಗೋಸ್ಕರ ನಾವು ಉಡುಪಿಗೆ ಒಬ್ಬ ಹೊಂಟೀನಿ, ಸೋಲೋ ರೈಡು. ಸೊ ಐ ಥಿಂಕ್ ನೆಕ್ಸ್ಟ್ ಹೊನ್ನಾವರ ಬರ್ಬೋದು ಗುರು. ಹೊನ್ನಾವರ ಬಂದರೆ ನಿಮಗೆಲ್ಲ ಹೊನ್ನಾವರ ಬ್ರಿಡ್ಜ್ ತೋರಿಸ್ತೀನಿ ಫ್ರೆಂಡ್ಸ್. ಹೊನ್ನಾವರ ಬ್ರಿಡ್ಜು ನಮ್ಮ ಕರ್ನಾಟಕದಲ್ಲೇ ಐ ಥಿಂಕ್ ನನಗೆ ಗೊತ್ತಿರೋ ಪ್ರಕಾರ ಕರ್ನಾಟಕದಾಗೇ ಅತಿ ದೊಡ್ಡ ಬ್ರಿಡ್ಜು ಇರಬಹುದು ಹೊನ್ನಾವರ ಬ್ರಿಡ್ಜು. ಯಾಕಂದರೆ ದೊಡ್ಡ ನದಿ ಇಲ್ಲಿರೋದು. ಆಯ್ತು, ನನಗನ್ಸಿದ್ದು ಆ್ಯಕ್ಚುಲಿ ಕೃಷ್ಣಾ ನದಿ ನಮ್ಮ ಆಲ್ಮಟ್ಟಿ ಕಡೆ ಇರೋದು. ಅಲ್ಲಿ ನಾವು ಈಗೇನು ಕೋಲಾರ ಹೋಗ್ತೀವಲ್ಲ, ಕೊರ್ತಿ ಕೋಲಾರ ಬ್ರಿಡ್ಜು, ಸೊ ಅದು ಐ ಥಿಂಕ್ ಅದು ಒಂದು 2 ಕಿಲೋಮೀಟ್ರೇನೋ ಇದೆ, 3 ಕಿಲೋಮೀಟ್ರ್. ನನಗೂ ಅಷ್ಟೊಂದು ಪಕ್ಕ ಗೊತ್ತಿಲ್ಲ. ಆ್ಯಕ್ಚುಲಿ ನಾನು ಅಲ್ಲೇ ಇರೋ ಕಡೆ ನಮ್ಮೂರ ಕಡೆನ, ಬಟ್ ಕಿಲೋಮೀಟ್ರ್ ನಾನು ಲೆಕ್ಕ ಹಾಕಿಲ್ಲ ಅದನ್ನು. ಸೊ ಇದು ಎಷ್ಟು ದೂರ ಆಗುತ್ತೆ ನೋಡಬೇಕು ಫ್ರೆಂಡ್ಸ್. ಐ ಥಿಂಕ್ ಹೊನ್ನಾವರ ಬ್ರಿಡ್ಜು ಇನ್ನೂ ಬರಲಿಲ್ಲ ಗುರು, ಹೊನ್ನಾವರ. ಸೊ ಎಲ್ಲೂ ಸೈನಿಂಗ್ ಬೋರ್ಡು ಸಹ ಕಾಣಿಸ್ತಾ ಇಲ್ಲ ಹೊನ್ನಾವರ ಅಂಥೇಳಿ. ಸೊ ಇದು ಯಾವುದೋ ಊರು, ಯಾವುದು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಲೈಟಿಂಗ್ಸ್ ಎಲ್ಲ ಸಖತ್ತಾಗಿದೆ ಗುರು. ನಮ್ಮ ಕಡೆ ಎಲ್ಲ ಈ ಥರ ನಮ್ಮೂರಲ್ಲೆಲ್ಲ ಲೈಟಿಂಗ್ಸ್ ಹಾಕಿಲ್ಲ. ಇನ್ನು ಯಾರಾಗೂ ಎಕ್ಸೆಲಲ್ಲಿ ಹೋಗ್ತಾ ಇದ್ದಾನೆ ಅವಾಗಿಂದ, ಒಳ್ಳೆ ಏರೋಪ್ಲೇನ್ ಓಡಿಸ್ತಾವನೆ. ನಾನೇ ಅವನಿಗಿಂತ ಕಮ್ಮಿ ಓಡ್ತಾ ಇದ್ದೀನಿ. ಅವನು ಎಕ್ಸೆಲಲ್ಲಿರೋದು ನನಗಿಂತ ಸ್ಪೀಡ್ ಹೋಗ್ತಾನೆ ನೋಡ್ಗುರು ಎಕ್ಸೆಲ್ಲು. ಓ ಅಣ್ಣ ಫಿಶ್ ಮಾರ್ಕೆಟಿಗೆ ಹೋಗ್ತಾ ಇದ್ದಾರೆ ಅನಿಸುತ್ತೆ ಅಣ್ಣವರು.
ಹೊನ್ನಾವರ ಪೊಲೀಸ್ ಠಾಣೆ ಅಂತೇಳಿ ಹೊನ್ನಾವರದ ಸೈನಿಂಗ್ ಬೋರ್ಡ್ ಇದೆ. ಸೊ ಐ ಥಿಂಕ್ ಹೊನ್ನಾವರ 3 ಕಿಲೋಮೀಟ್ರು. ಹೊನ್ನಾವರದಿಂದ ಆಚೆ ಕಡೆ ಇರೋದು ಬ್ರಿಡ್ಜು. ಸೊ ನೋಡಿರಿ, ಹೊನ್ನಾವರ ತನಕ ಏನೋ ಮಾತಾಡೋಂಗಿಲ್ಲ, ಸೈಲೆಂಟಾಗಿ ಹೋಗ್ತಾ ಇರಬೇಕಷ್ಟೆ. ಹೊನ್ನಾವರ ಬೆಟ್ಟ ಗುಡ್ಡ ನೋಡ್ರಪ್ಪ ಹೆಂಗದಾವೆ. ಬೆಟ್ಟ ಗುಡ್ಡ ನೋಡ್ರಿ, ನಮ್ಮ ಮೊಟ್ಟೆ ಉರಿಸ್ತಾರಣ್ಣ ಇವರು. ಬೆಟ್ಟ ಗುಡ್ಡ ಎಲ್ಲ ನೋಡ್ರಿ ನೋಡ್ರಿ ಗುರು, ಈ ಕಡೆ ನೋಡ್ರಿ ಹೆಂಗಿದೆ, ಸಖತ್ತಾಗಿದೆ. ತಡೆಗೋಡೆ ಎಲ್ಲ ಕಟ್ಬಿಟ್ಟಿದ್ದಾರೆ, ಒಳ್ಳೆಯದು. ಸೊ ತಡೆಗೋಡೆಗಳಿಲ್ಲ ಅಂದರೆ ಫ್ರೆಂಡ್ಸ್ ಗುಡ್ಡ ಕುಸಿತ ಯಾವಾಗ ಆಗುತ್ತೆ ಅಂತ ಗೊತ್ತಾಗಲ್ಲ. ಮಳೆಗಾಲದಲ್ಲಂತರೂ ಹುಷಾರಾಗಿ ಓಡಾಡಬೇಕು. ಮಳೆಗಾಲದಲ್ಲಿ ಟ್ರಿಪ್ಪು ಆ್ಯಕ್ಚುಲಿ ಮಳೆಗಾಲದಲ್ಲಿ ಚೆನ್ನಾಗಿರುತ್ತೆ, ರೈನಿ ಸೀಸನಲ್ಲಿ. ಬಟ್ ಆದಷ್ಟು ಹುಷಾರಾಗಿ ಅಡ್ಡಾಡಬೇಕು ಗುರು, ಯಾಕಂದರೆ ಯಾವ ಟೈಮಲ್ಲಿ ರೋಡು ಎಲ್ಲಿ ಹೆಂಗಿರುತ್ತೆ ಅಂತ ಹೇಳಕ್ಕೆ ಬರಲ್ಲ. ಗಾಡಿನೇ ಕಾಣಿಸ್ಲಿಲ್ಲ ಅಲ್ಲ ಗುರು. ಹೊನ್ನಾವರ ಬಂತು ಗುರು. ಈ ಕಡೆ ಹೋದರೆ ಶಿವಮೊಗ್ಗ ಹೋಗುತ್ತೆ, ಲೆಫ್ಟ್ ಸೈಡು. ಇದು ರೈಟು, ಯಾವ ಗಾಡಿನೇ ಇಲ್ಲ. ಬೆಳಿಗ್ಗೆ ಎಲ್ಲ ರೋಡ್ ಖಾಲಿ, ಆರಾಮಾಗೈತೆ. ಸೊ ಬೈಕ್ ಲೇನು. ಸೊ ಒಂದು ಗಾಡಿ ಇಲ್ಲ ಗುರು ಟೋಲಲ್ಲಿ. RB ಸೊ ಈಗ 2ನೇ ಟೋಲ್ ಪಾಸ್ ಆದ್ನಿ. ನೆಕ್ಸ್ಟ್ ಐ ಥಿಂಕ್ ಉಡುಪಿ ನಿಯರ್ ಬೈ ಇನ್ನೊಂದು ಟೋಲ್ ಸಿಗ್ಬೋದು ನಂಗೆ. ಬಟ್ ನಾ ಅಂತೂ ಟೋಲಿಗೆ ₹1 ಎಲ್ಲೂ ಕಟ್ಟಿಲ್ಲ. ಬಿಕಾಸ್ ಯಾಕಂತಂದ್ರೆ ಟೋಲ್ ಬೈಕಿಗೆ ಫ್ರೀ ಐತಿ, ನೋ ಚಾರ್ಜ್, ಫ್ರೀ ಆಫ್ ಕಾಸ್ಟ್, ಟೋಲ್ ಫ್ರೀ ಗಾಡಿ. ಈ ಕಾರಣಕ್ಕೆ ರೀ ನಾವು ಬೈಕ್ ತೊಗೊಂಡು ಅಡ್ಡಾಡೋದು ಆರಾಮಾಗಿ. ಟೋಲ್ ಕಟ್ಟಂಗಿಲ್ಲ, ಯಾರೋ ತೆರೆ ಕಟ್ಸ್ಕೊಳಂಗಿಲ್ಲ, ಆರಾಮಾಗಿ ಅಡ್ಡಾಡ್ಬೋದಪ್ಪ. ಸೊ ಮರಂತೆ ಬೀಚ್ ನಿಮಗೆಲ್ಲ ಆಲ್ರೆಡಿ ಗೊತ್ತಿರ್ತೈತಿ. ಸಖತ್ ಡೇಂಜರಸ್ ಬೀಚು. ಬಿಕಾಸ್ ಯಾಕಂದ್ರೆ ಇದು ಸ್ವಲ್ಪ ಆಳ ಜಾಸ್ತಿ ಐತಿ ಫ್ರೆಂಡ್ಸ್. ಇಲ್ಲಿ ಜಾಸ್ತಿ ಯಾರನ್ನೂ ಇಳಿಸ್ಕೊಡಂಗಿಲ್ಲ. ಯಾಕಂದರೆ ಇದು ಹೆಂಗೈತೆ ಅಂದರೆ ನೋಡ್ತಾ ಸಡನ್ನಾಗಿ ಡೀಪಾಗಿ ಹೋಗ್ಬಿಡ್ತೈತಿ. ಅವ್ರದ್ದಾದಂಥ ಒಂದು ಇದನ್ನ ಇಟ್ಕೊಂಡಿರ್ತಾರೆ. ಸೊ ನಾವು ಮಾತ್ರ ಎಲ್ಲ ದೇವ್ರಿಗೆ ಕೈ ಮುಗಿತೀನಿ. ಅದು ಹಿಂದೂ, ಮುಸ್ಲಿಮ್, ಕ್ರಿಶ್ಚನ್ನು, ಈಗ ಯಾವುದೇ ಇರಲಿ, ನಮಗೆ ಕಾಸ್ಟ್ ಮ್ಯಾಟ್ರ್ ಇಲ್ಲ. ಸೊ ಇನ್ನು ಮರಂತೆ ಸಿಗ್ತಾವಲ್ಲ ಗುರು, ಮರಂತೆಗೋಸ್ಕರ ಕಾಯ್ತಾ ಇದ್ದೀನಿ. ಮರಂತೆ ಬಾ ಮರಂತೆ, ತೋರಿಸು ನಿನ್ನ ರುದ್ರ ನರ್ತನವನ್ನು. ನಿಧಾನವೇ ಪ್ರಧಾನ, ಆರಾಮಾಗಿ ಏರು ಗುರು ನೀನು. ಐ ಥಿಂಕ್ ಇದು
ಕುಂದಾಪುರ ಇರ್ಬೋದು ಫ್ರೆಂಡ್ಸ್ ಇದು. ನಾವು ಕುಂದಾಪುರ ಅಂದರೆ ಸ್ವಲ್ಪ ನಮ್ಮನ್ನ ಎಳೆಯುತ್ತೆ ಕುಂದಾಪುರ. ಸೊ ಐ ಥಿಂಕ್ ಇದು ಕುಂದಾಪುರನೇ ಇರ್ಬೋದು ಫ್ರೆಂಡ್ಸ್. ಎಮ್ ಜೆ ಯಾರೋ ಅಣ್ಣ ಬೆಳಿಗ್ಗೆ ವಾಕಿಂಗು ಸ್ಟೈಲೇ ಸೂಪರು. ಸೊ ಇಲ್ಲಿ ಕೊಲ್ಲೂರಿಗೆ ಹೋಗುತ್ತೆ ಗುರು. ಇದು ರೈಟು ಲೆಫ್ಟ್ ಹೋದರೆ ಕೊಲ್ಲೂರು ಮೂಕಾಂಬಿಕೆಗೆ ಹೋಗುತ್ತೆ. ಐ ಥಿಂಕ್ ಹಂಗಾದರೆ ಹಿಂದೆ ಹೋಗಿರೋದು ಬೈಂದೂರು ಇರ್ಬೋದು. ನನ್ನ ಅನ್ಸಿದ ಮಟ್ಟಿಗೆ ಬೈಂದೂರು ಹೋಗಿರ್ಬೋದು. ಅಂದರೆ ಬೈಂದೂರಿಗೇ ಕೊಲ್ಲೂರಿಗೆ ಹೋಗೋ ರೋಡ್ ಸಿಗೋದು. ಸೊ ಐ ಥಿಂಕ್ ಅದೇ ಬೈಂದೂರಿಗೆ ಹೋಗೋ ರೋಡ್. ಸೊ ಅಂತೂ ಇಂತೂ ಉಡುಪಿಗೆ ಬಂದೆ ಗುರು.